ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರ ಹಮ್ಮಿಕೊಂಡಿದ್ದಂತಹ ಧರಣಿ ಸತ್ಯಾಗ್ರಹದಲ್ಲಿ ಆರ್ಎಸ್ಎಸ್ ಹಿರಿಯ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪುತ್ತಿಲ ಪರಿವಾರದ ನಾಯಕ ಪಾನಾಜಿಯ ನಾರಾಯಣ್ ಪ್ರಕಾಶ್ ಅವರು ಕಟು ಶಬ್ದದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಧರಣಿಯನ್ನ ಉದ್ದೇಶಿಸಿ ಮಾತನಾಡಿದ ನಾರಾಯಣ್ ಪ್ರಕಾಶ್ ಅವರು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಪ್ರಾಮಾಣಿಕ ನಾಯಕ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಕಳ್ಳ ಎಂದು ಕರೆದಿದ್ರು. ಆದ್ರೆ ನಿಜವಾದ ಕಳ್ಳ ಯಾರು? ಸ್ಕೂಲ್ ಬಸ್ಗೆ ವಿಮೆ ಮಾಡಿಸದ ಕಳ್ಳ ಯಾರು? ವ್ಯಾನ್ಗೆ ವಿಮೆ ಮಾಡಿಸದೆ ಮಗುವಿನ ಸಾವಿಗೆ ಕಾರಣವಾದ ಕಳ್ಳ ಯಾರು ಎಂದು ನೇರವಾಗಿ ಪ್ರಶ್ನಿಸಿದ್ದಾರೆ. ಇನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಪಕ್ಷ ಮತ್ತು ಸಂಘಟನೆಯನ್ನ ಸಾಕಷ್ಟು ಬೆಳೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸರ್ವಾಧಿಕಾರಿ ಧೋರಣೆಯ ಮೂಲಕವೇ ಅಭ್ಯರ್ಥಿಗಳ ಆಯ್ಕೆಯ ಕೂಡ ನಡೀತಾ ಇದೆ. ಮನೆಯಲ್ಲೇ ಕುಳಿತು ತಮ್ಮಿಷ್ಟದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ತಕ್ಷಣ ನಿಲ್ಲಬೇಕು. ಹಲವು ವರ್ಷಗಳ ಕಾಲ ಸಂಘಟನೆಗೆ ದುಡ್ದದ್ದು ಸಾಕು, ಇನ್ಮುಂದೆ ಹೊಸೊಬ್ಬರಿಗೆ ಅವಕಾಶ ಬಿಟ್ಟುಕೊಡಿ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಹಾಗೆ ಒಬ್ಬರು ಲೀಡರ್ಗಳು ಒಂದು ಹಂತ ಆಗುವಾಗ ಬಿಡಬೇಕು, ಹಿರಿಯರಿಗೆ ಕೊಡಬೇಕು. ನಾನೇ ಸಾಯುವವರೆಗೆ ಮತ್ತು ನನ್ನ ಜಾತಿಯಲ್ಲಿ ವಿಶೇಷವಾಗಿ ನಾನು ಹವ್ಯಕ ಬ್ರಾಹ್ಮಣ, ನನಗೆ ನಾಚಿಕೆ. ನಮ್ಮ ಜಾತಿಯಲ್ಲಿ ಹೋಗಿತ್ತು ಸಾಯುವವರೆಗೆ ನಮ್ಮಲ್ಲಿ ಆಗ ಲಂಗೋಟಿ ಕಟ್ತಿದ್ರು. ಈ ಬೀಗದ ಕೈ ಉಂಟಲ್ಲ, ಇದನ್ನು ಲಂಗೋಟಿ ತುದಿಗೆ ಕಟ್ಟಿಕೊಳ್ಳೋದು. ಯಾಕೆ ಯಾರು ಅಲ್ಲಿ ಕೈ ಯಾಕೆ ಯಾರು ತೆಗಿಲಿಕ್ಕಿಲ್ಲ, ಇಟ್ಟರಲ್ಲೋ ಕತ್ಕೊಂಡು ಹೋಗಿ ಎಲ್ಲಿ ಅದನ್ನು ಸ್ನಾನ ಮಾಡುವಾಗ ಇದನ್ನು ತೆಗೆದು ಬೀಗ ದುಡ್ಡು ತೆಗೆದ್ರೆ ಆಗ ಅಷ್ಟು ಸಹ ಒಂದು ಮೊದಲಿನ ಹಿರಿಯರಿಗೆ ಆ ಒಂದು ದುಡ್ಡಿನ ಕದ್ದು ಹೋಗೋ ಭಯ ಅಲ್ಲ, ನನ್ನ ಆಡಳಿತ ಹೋಗ್ತದೆ ಅಂತ ಹೇಳೋ ಒಂದೇ ಭಯ. ಬಹುಶಃ ನನ್ನ ಸರ್ವಾಧಿಕಾರ ಹೋಗ್ತದೆ ಅಂತ. ಈ ಸರ್ವಾಧಿಕಾರ ಮೊದಲು ತೊಲಗಬೇಕು. ಪ್ರಜಾಪ್ರಭುತ್ವ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಶಾಸಕರ ಆಯ್ಕೆ ಆಗಬೇಕು, ಜನಪ್ರತಿನಿಧಿಗಳ ಆಯ್ಕೆ ಬೇಕು. ಯಾರೋ ಒಬ್ಬರು ಮನೆಯಲ್ಲೇ ಕೂತು ಅವನಿಗೆ ಇವನಿಗೆ ಅಂತೇಳಿ ಆಯ್ಕೆ ಮಾಡುವಂಥ ಈ ಸಂಪ್ರದಾಯವನ್ನು ನಾವು ಮೊದಲು ನಿಲ್ಲಿಸಬೇಕು. ಆಗ ಮಾತ್ರ ದಕ್ಷಿಣ ಕನ್ನಡಕ್ಕೆ ನ್ಯಾಯ, ಪ್ರಜಾಪ್ರಭುತ್ವ ರೀತಿಯ ನ್ಯಾಯ ಸಿಗ್ತದೆ. ಬಹುಶಃ ಇಲ್ಲದಿದ್ದರೆ ಖಂಡಿತ ಸಿಗುವುದಿಲ್ಲ. ನಾನು ಹೇಳುವಂಥದ್ದು ಇರುವಂಥದ್ದೇ. ತಪ್ಪುಗಳು ಮಾಡ್ತೇನೆ, ನಾನು ಮಾಡಿರ್ಬೋದು ತಪ್ಪು, ಇನ್ನೂ ನಾನು ಮಾಡಲಿಕ್ಕೂ ಇರ್ಬೋದು. ಯಾರೂ ಸಹ ಹಿರಿಯರಾಗಲಿ ಕಿರಿಯ ತಪ್ಪು ಮಾಡಿರ್ಬೋದು. ಆದರೆ ತಿದ್ದಿಕೊಂಡು ಆ ಹಠ, ಅಹಂಕಾರ, ದರ್ಪ ಇದನ್ನೆಲ್ಲ ಬಿಡಬೇಕು. ಆ ಅಹಂಕಾರ ದರ್ಪಗಳನ್ನು ಬಿಡದೆ ನಾವು ಮಾಡಿಕೊಂಡು ಹೋದರೆ ಒಂದಲ್ಲ ಒಂದು ದಿವಸ ಅವನ ಗುಂಡೆಗೆ ಬರ್ತದೆ ಅಂತೇಳಿ ನಮ್ಮಲ್ಲಿ ಹಳ್ಳಿಯಲ್ಲಿ ಭಾಷೆ ಇರ್ತದೆ.